ಇವತ್ತು ಓಪೋನ ಬ್ರ್ಯಾಂಡ್ ನ್ಯೂ ಸ್ಮಾರ್ಟ್ಫೋನ್ ಓಪೋ A6 Pro 5G ಸ್ಮಾರ್ಟ್ಫೋನ್ ನನ್ನ ಹತ್ರ ಇದೆ. ಇದು ಹೊಸದಾಗಿ ಲಾಂಚ್ ಆಗಿದೆ. ಈ ಫೋನ್ ಅಲ್ಲಿ 7000 mAh ಬ್ಯಾಟರಿ ಕೂಡ ಸಿಗ್ತಾ ಇದೆ. 80 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಮಾಡುತ್ತೆ. ಇಷ್ಟೇ ಅಲ್ಲ, ಇದರಲ್ಲಿ ಪವರ್ಫುಲ್ ಪ್ರೊಸೆಸರ್ ಜೊತೆಗೆ ಸೂಪರ್ VC ಕೂಲಿಂಗ್ ಸಿಸ್ಟಮ್ ಕೂಡ ಸಿಗ್ತಾ ಇದೆ. ಈ ವಿಡಿಯೋದಲ್ಲಿ ಈ ಫೋನ್ ಅನ್ಬಾಕ್ಸಿಂಗ್ ಮಾಡ್ತೀನಿ, ಫುಲ್ ಡೀಟೇಲ್ ಆಗಿ ಹೇಳ್ತೀನಿ. ಈ ವಿಡಿಯೋ ಪೂರ್ತಿ ನೋಡಿ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಕನ್ನಡ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಬನ್ನಿ ಈ ಫೋನ್ನ ಅನ್ಬಾಕ್ಸಿಂಗ್ ಮಾಡೋಣ. ಈ ಬಾಕ್ಸ್ ಓಪನ್ ಮಾಡ್ತಾ ಇದ್ದಂಗೆ ನಮ್ಗೆ ಇನ್ನೊಂದು ಬಾಕ್ಸ್ ಸಿಗ್ತಾ ಇದೆ. ಇದು ಓಪನ್ ಮಾಡ್ತಿದ್ದಂಗೆ ಡಾಕ್ಯುಮೆಂಟೇಶನ್, ಟ್ರಾನ್ಸ್ಪರೆಂಟ್ ಪೌಚ್, ಆ ನಂತರ ಡೈರೆಕ್ಟ್ ಆಗಿ ನಮಗೆ ಫೋನ್ ಸಿಗ್ತಾ ಇದೆ. ಇದು ಅರೋರಾ ಕಲರು. ಈ ಕಲರ್ ಒಂದು ಸ್ವಲ್ಪ ನೀಟಾಗಿ ಹೇಳ್ಬಿಡ್ತೀನಿ ನೋಡಿ. ಇದು ಅರೋರಾ ಗೋಲ್ಡ್, ಬ್ಯೂಟಿಫುಲ್ ಆಗಿದೆ. ಓಪೋ ಯಾವಾಗಲೂ ಬಿಲ್ಡ್ ಕ್ವಾಲಿಟಿ ನೆಕ್ಸ್ಟ್ ಲೆವೆಲಲ್ಲೇ ಇರುತ್ತೆ. ನೀವು ನೋಡ್ಬೋದು, ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ. ಆನಂತರ ಇದು ಓಪನ್ ಮಾಡ್ತಿದ್ದಂಗೆ 80 ವಾಟ್ ಸೂಪರ್ ವೂಕ್ ಚಾರ್ಜರ್ ಕೂಡ ಸಿಗ್ತಾ ಇದೆ. ಅದರಲ್ಲಿ B2C ಕೇಬಲ್ ಕೂಡ ಇದರಲ್ಲೇ ಬರುತ್ತೆ. ನೀವು ಯಾವುದೇ ಚಾರ್ಜರ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಸಿಮ್ ಎಜೆಕ್ಟರ್ ಕೂಡ ಸಿಗ್ತಾ ಇದೆ. ಈ ಫೋನ್ಗೆ ಪ್ರೀಮಿಯಂ ಟೆಂಪರ್ ಗ್ಲಾಸ್ ಹಾಕ್ಸ್ಕೊಂಡ್ರೆ ಸಾಕು, ಇನ್ನೇನು ತಗೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಈ ಫೋನ್ ಬಗ್ಗೆ ಮಾತಾಡೋದಾದ್ರೆ, ಈ ಫೋನ್ 2 ಕಲರ್ ಅಲ್ಲಿ ಸಿಗ್ತಾ ಇದೆ. ಈಗ ನಮ್ಮ ಹತ್ರ ಇರೋದು ಅರೋರಾ ಗೋಲ್ಡ್, ಇನ್ನೊಂದು ಕಲರ್ ನೋಡೋದಾದ್ರೆ ಕ್ಯಾಪಿಚಿನೋ ಬ್ರೌನ್. ಈ 2 ಕಲರ್ ಅಲ್ಲಿ ಈ ಫೋನ್ ಚೆನ್ನಾಗಿ ಕಾಣ್ತಾ ಇದೆ. ಕರ್ಡ್ ಎಡ್ಜಸ್ ನ ಹೊಂದಿದೆ, ಇದು ಕೂಡ ಚೆನ್ನಾಗಿ ಕಾಣುತ್ತೆ. ಇದರಲ್ಲಿ ಮೆಟಲ್ ಟೆಕ್ಸ್ಚರ್ ನೋಡೋದಕ್ಕೆ ಸಿಗುತ್ತೆ. ಟಚ್ ಮಾಡಿದ್ರೆ ಸ್ಮೂತ್ ಫೀಲ್ ಆಗುತ್ತೆ. ಇದರಲ್ಲಿ 2 ಕ್ಯಾಮ್ರಾ ಇದೆ, ಒಂದು LED ಲೈಟ್ ಇದೆ. ಆದ್ರೆ ನೋಡೋದಕ್ಕೆ 2 LED ಲೈಟ್ ಇರೋ ತರ ಕಾಣುತ್ತೆ, ಆದ್ರೆ ಇರೋದೇ ಒಂದೇ. ಈ ಗೋಲ್ಡ್ ಕಲರ್ ಅಲ್ಲಿ ಇರೋದು ಜಸ್ಟ್ ಡಿಸೈನ್ಗೋಸ್ಕರ ಅಷ್ಟೇ. ಮತ್ತು ಈ ಫೋನ್ ನ ಕೆಳಗಡೆ ಓಪೋ ಬ್ರ್ಯಾಂಡಿಂಗ್ ನೋಡೋದಕ್ಕೆ ಸಿಗುತ್ತೆ. ಈ ಡಿಸೈನ್ ಚೆನ್ನಾಗಿದೆ. ಇದು ಪಾಲಿಕಾರ್ಬನೇಟ್ ಪ್ಯಾನಲ್ ಆಗಿದೆ. ಇದು ಮ್ಯಾಟ್ ಫಿನಿಶಿಂಗ್ ನ ಹೊಂದಿದೆ. ಆದ್ರೆ ಇದರ ಸೈಡ್ಗೆ ಪಾಲಿಕಾರ್ಬನೇಟ್ ಫ್ರೇಮ್ ಇದೆ. ಇದರ ಮೇಲೆ ಫಿಂಗರ್ ಪ್ರಿಂಟ್ ಮಾರ್ಕ್ ಬೀಳಲ್ಲ. ಈ ಫೋನ್ 219 ಗ್ರಾಮ್ಸ್ weight ಇದೆ ಮತ್ತು 8.5 mm ಥಿಕ್ನೆಸ್ ನ ಹೊಂದಿದೆ. ಇದು ಸ್ವಲ್ಪ ವೆಯ್ಟ್ ಇದೆ, ಆದ್ರೆ ಇದರ ಇನ್ ಹ್ಯಾಂಡ್ ಫೀಲ್ ಚೆನ್ನಾಗಿದೆ. ಇದಕ್ಕೆ IP66, IP68, IP69 ರೇಟಿಂಗ್ ಕೂಡ ಸಿಗ್ತಾ ಇದೆ. ಅಂದ್ರೆ ಇದನ್ನ ಅಂಡರ್ ವಾಟರ್ ಯೂಸ್ ಮಾಡ್ಬೋದು. ಈ ಫೋನ್ ಏನೂ ಆಗಲ್ಲ, ಆದ್ರೆ ಬ್ರ್ಯಾಂಡ್ ನವರು ವ್ಯಾರಂಟಿ ಕೊಡಲ್ಲ. ಇದನ್ನ ನೀರಲ್ಲಿ ಹಾಕಕ್ ಹೋಗ್ಬೇಡಿ. ಇನ್ನು ಈ ಫೋನ್ ನ ಕಡೆ ಸ್ಪೀಕರ್ ಇದೆ, ಟೈಪ್ ಸಿ ಪೋರ್ಟ್ ಸಿಗುತ್ತೆ, 2 ಮೈಕ್ರೋಫೋನ್ ಇದೆ. ಇನ್ನು ಲೆಫ್ಟ್ ಹ್ಯಾಂಡ್ ಸೈಡ್ ನಲ್ಲಿ ಸಿಮ್ ಕಾರ್ಡ್ ಸ್ಲಾಟ್ ಇದೆ. ರೈಟ್ ಹ್ಯಾಂಡ್ ಸೈಡ್ ನಲ್ಲಿ ಪವರ್ ಬಟನ್ ಮತ್ತು ವಾಲ್ಯೂಮ್ ಅಪ್ ಅಂಡ್ ಡೌನ್ ಬಟನ್ ಇದೆ. ಆದ್ರೆ ಇದರಲ್ಲಿ 3.5 mm ಜಾಕ್ ಕೂಡ ಸಿಗಲ್ಲ. ಆದ್ರೆ ಇದರಲ್ಲಿ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ ಸಿಗ್ತಾ ಇದೆ. ಇದರಲ್ಲಿ 300% ಸೌಂಡ್ ಇಡ್ಬೋದು. ಇದರ ಆಡಿಯೋ ಕ್ವಾಲಿಟಿ ಚೆನ್ನಾಗಿದೆ, ಜೋರಾಗಿ ಕೇಳುತ್ತೆ. ಇದನ್ನ ನೀವೇ ಕೇಳಿ. ಇನ್ನು ಇದ್ರ ಡಿಸ್ಪ್ಲೇ ಬಗ್ಗೆ ಮಾತಾಡೋಣ. ಇದರಲ್ಲಿ 6.75 ಇಂಚಸ್ HD+ LCD ಡಿಸ್ಪ್ಲೇ ಸಿಗ್ತಾ ಇದೆ. ಆದ್ರೆ ಈ ಪ್ರೈಸ್ ರೇಂಜ್ ನಲ್ಲಿ FHD+ ಡಿಸ್ಪ್ಲೇ ಕೊಡ್ಬೇಕಿತ್ತು, ಕೊಟ್ಟಿಲ್ಲ. 120 Hz ರಿಫ್ರೆಶ್ ರೇಟ್ ಇದೆ. ಯೂಸ್ ಮಾಡಿದಾಗ ಡಿಸ್ಪ್ಲೇ ಸ್ಮೂತ್ ಆಗಿ ವರ್ಕ್ ಆಗುತ್ತೆ, ಲ್ಯಾಗ್ ಫೀಲ್ ಆಗಲ್ಲ. 1125 ನೀಟ್ ಬಿಗ್ ಬ್ರೈಟ್ನೆಸ್ ಸಿಗುತ್ತೆ. ಇಂಡೋರ್ ಮತ್ತು ಔಟ್ಡೋರ್ ನಲ್ಲಿ ಚೆನ್ನಾಗಿ ಕಾಣುತ್ತೆ. ಇದರಲ್ಲಿ ವೈಡ್ 1 L1 ಸರ್ಟಿಫಿಕೇಟ್ ಇದೆ. ನೆಟ್ಫ್ಲಿಕ್ಸ್ ಅಲ್ಲಿ ಹೈ ಡೆಫಿನಿಷನ್ ಕಂಟೆಂಟ್ ನ ಸ್ಟ್ರೀಮ್ ಮಾಡಬಹುದು. ಆದ್ರೆ ಇದರಲ್ಲಿ ಯೂಟ್ಯೂಬ್ ಅಲ್ಲಿ 4K ಸಪೋರ್ಟ್ ಇಲ್ಲ, HDR ಸಪೋರ್ಟ್ ಇಲ್ಲ. ಕೇವಲ 2K 60 FPS ವಿಡಿಯೋಸ್ ನ ನೋಡಬಹುದು. ಅಂದ್ರೆ ವಿಡಿಯೋಸ್ ಚೆನ್ನಾಗಿ ಬರುತ್ತೆ. ಮತ್ತು ಇದರಲ್ಲಿ ಬ್ಲೆಜರ್ಸ್ ತುಂಬಾ ಕಡಿಮೆ ಇದೆ. 90.6% ಸ್ಕ್ರೀನ್ ಟು ಬಾಡಿ ರೇಷಿಯೋ ಇದೆ. ಜೊತೆಗೆ ಪಂಚೋಲ್ ಕ್ಯಾಮ್ರಾ ಇದೆ. ಓವರ್ ಆಲ್ ಇದರ ಡಿಸ್ಪ್ಲೇ ಚೆನ್ನಾಗಿದೆ, ಪ್ರೀಮಿಯಂ ಆಗಿದೆ. ಈಗ ಇದರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ, ಇದರಲ್ಲಿ ಡೈಮೆನ್ಸಿಟಿ 6300 ಪ್ರೊಸೆಸರ್ ಸಿಗ್ತಾ ಇದೆ. ಇದು ಸ್ವಲ್ಪ ಓಲ್ಡ್ ಪ್ರೊಸೆಸರ್ ಆಗಿದೆ, ಆದ್ರೆ ಪರವಾಗಿಲ್ಲ, ಸ್ವಲ್ಪ ಪವರ್ಫುಲ್ ಪ್ರೊಸೆಸರ್ ಆಗಿದೆ. ಇದರಲ್ಲಿ 5 lakh+ ಆಂಥಿಟ್ಯೂಡ್ ಸ್ಕೋರ್ ಇದೆ. ಇದರ ಆಂಥಿಟ್ಯೂಡ್ ಸ್ಕೋರ್ ಕಡಿಮೆ ಆಯಿತು, ಇನ್ನೂ ಸ್ವಲ್ಪ ಜಾಸ್ತಿ ಬರಬೇಕಿತ್ತು. ಮತ್ತು 92% CPU ಥ್ರಾಟಲ್ ಇದೆ. ಇದು ಜಾಸ್ತಿ ಹೀಟ್ ಆಗಲ್ಲ, ಯಾಕಂದ್ರೆ ಇದರಲ್ಲಿ 3900 mm² ಸೂಪರ್ ಕೂಲ್ VC ಕೂಲಿಂಗ್ ಸಿಸ್ಟಮ್ ಸಿಗ್ತಾ ಇದೆ. ಇದರಲ್ಲಿ LPDDR4X RAM ಇದೆ ಮತ್ತು UFS 2.2 ಸ್ಟೋರೇಜ್ ಇದೆ. ಇದರ RAM ಟೈಪ್ ಮತ್ತು ಸ್ಟೋರೇಜ್ ಟೈಪ್ 2 ಕಡಿಮೆ ಆಯಿತು. UFS 3.1 ಸ್ಟೋರೇಜ್ ಟೈಪ್ ಕೊಡಬೇಕಿತ್ತು. ಇನ್ನು ಗೇಮಿಂಗ್ ಕಡೆ ಬಂದ್ರೆ, BGM ನಲ್ಲಿ ಸ್ಮೂತ್ ಆಪ್ಷನ್ ಅಲ್ಲಿ ಎಕ್ಸ್ಟ್ರೀಮ್ ಗ್ರಾಫಿಕ್ ನಲ್ಲಿ ಇಡಬಹುದು. ಅಂದ್ರೆ ಇದರಲ್ಲಿ 60 FPS ಗೇಮಿಂಗ್ ಸಪೋರ್ಟ್ ಸಿಗುತ್ತೆ. ಆದ್ರೆ ಇದರಲ್ಲಿ ಹೆವಿ ಗೇಮ್ಸ್ ಆಡೋಕ್ ಆಗಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ. ಇದು ಗೇಮಿಂಗ್ ಫೋನ್ ಅಲ್ಲ. ಗೇಮ್ಸ್ ಆಡಿದಾಗ ಫ್ರೇಮ್ ಡ್ರಾಪ್ ಆಗುತ್ತೆ, ಲ್ಯಾಗ್ ಫೀಲ್ ಆಗುತ್ತೆ. ಇದರಲ್ಲಿ ಸ್ಮೂತ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಸಿಗಲ್ಲ. ಆದ್ರೆ ಇದರಲ್ಲಿ ಲಿಂಕ್ ಬೂಸ್ಟ್ 3.0 ಮೋಡ್ ಸಿಗುತ್ತೆ. ಇದರಲ್ಲಿ ಕಸ್ಟಮೈಸೇಷನ್ ಮಾಡ್ಕೊಳ್ಬಹುದು. ಇದು ಫ್ರೇಮ್ ರೇಟ್ ಸ್ಟೇಬಲ್ ಆಗಿ ಇರೋ ತರ ಮಾಡುತ್ತೆ. ಜೊತೆಗೆ ನಿಮ್ಮ ಡೇ ಟು ಡೇ ಟಾಸ್ಕ್ ಆರಾಮಾಗಿ ಮಾಡುತ್ತೆ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ, ಇದರಲ್ಲಿ 50 MP ಮೇನ್ ಕ್ಯಾಮ್ರಾ ಇದೆ. ಇನ್ನೊಂದು 2 MP ಮೋನೋಕ್ರೋಮ್ ಕ್ಯಾಮ್ರಾ ಸಿಗುತ್ತೆ ಮತ್ತು 16 MP IMX 480 ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ. ಈ ಫೋನ್ ತೆಗೆಯುವ ಫೋಟೋಸ್ ಪರವಾಗಿಲ್ಲ, ಚೆನ್ನಾಗಿದೆ, ಕಲರ್ಫುಲ್ ಆಗಿ ಬರುತ್ತೆ.
ಆದ್ರೆ ಫೋಟೋಸ್ ಅಲ್ಲಿ ಡೀಟೇಲ್ಸ್ ಚೆನ್ನಾಗಿದೆ, HDR ಚೆನ್ನಾಗಿ ಬ್ಯಾಲೆನ್ಸ್ ಮಾಡುತ್ತೆ, ಪೋರ್ಟ್ರೇಟ್ ಫೋಟೋಸ್ ಅಲ್ಲಿ ಏಜ್ ರಿಡಕ್ಷನ್ ಚೆನ್ನಾಗಿದೆ, ಸ್ಕಿನ್ ಟೋನ್ ಚೆನ್ನಾಗಿ ಮೇಂಟೈನ್ ಮಾಡುತ್ತೆ, ಡೈನಾಮಿಕ್ ರೇಂಜ್ ಡಿಸೆಂಟ್ ಆಗಿದೆ. ಕೆಲವು ಫೋಟೋಸ್ ಅಲ್ಲಿ ಓವರ್ ಎಕ್ಸ್ಪ್ಲೋಸರ್ ಆಗುತ್ತೆ, ಆದ್ರೆ ಓವರ್ ಆಲ್ ಈ ಪ್ರೈಸ್ ರೇಂಜ್ ನಲ್ಲಿ ಡೀಸೆಂಟ್ ಪಿಕ್ಚರ್ ನ ತೆಗೆಯುತ್ತೆ. ಸೆಲ್ಫಿ ಫೋಟೋಸ್ ಕೂಡ ಪರವಾಗಿಲ್ಲ ಚೆನ್ನಾಗಿದೆ, ಡೀಟೇಲ್ಸ್ ಚೆನ್ನಾಗಿದೆ, ಕಲರ್ಸ್ ಓಕೆ ಚೆನ್ನಾಗಿ ಬರುತ್ತೆ, ಏಜ್ ರಿಡಕ್ಷನ್ ಚೆನ್ನಾಗಿದೆ. ಮತ್ತು ಇದರ ಬ್ಯಾಕ್ ಕ್ಯಾಮ್ರಾ ಇಂದ 1080 ವಿಡಿಯೋಸ್ 60 FPS ನಲ್ಲಿ ತೆಗಿಬಹುದು. ಇದರ ವಿಡಿಯೋಸ್ ಕ್ವಾಲಿಟಿ ಪರವಾಗಿಲ್ಲ ಚೆನ್ನಾಗಿದೆ, ಸ್ವಲ್ಪ ಸ್ಟೇಬಲ್ ವಿಡಿಯೋಸ್ ಬರುತ್ತೆ. ಮತ್ತು ಫ್ರಂಟ್ ಇಂದ 1080p ವಿಡಿಯೋಸ್ 30 FPS ನಲ್ಲಿ ತೆಗಿಬಹುದು. ಸೆಲ್ಫಿ ವಿಡಿಯೋಸ್ ಅಲ್ಲಿ ಡೀಟೇಲ್ಸ್ ಪರವಾಗಿಲ್ಲ ಚೆನ್ನಾಗಿ ಬರುತ್ತೆ, ಆದ್ರೆ ಸ್ಟೇಬಲ್ ವಿಡಿಯೋಸ್ ಬರಲ್ಲ. ಆದ್ರೆ ಲೈಟ್ ಕಂಟ್ರೋಲ್ ಚೆನ್ನಾಗಿದೆ. ಇದು ಸಿಗುವ ಪ್ರೈಸ್ ರೇಂಜ್ ನಲ್ಲಿ ಇದರ ಕ್ಯಾಮ್ರಾ ಕ್ವಾಲಿಟಿ ಡಿಸೆಂಟ್ ಆಗಿದೆ, ಇನ್ನೂ ಬೆಟರ್ ಆಗಬೇಕಿತ್ತು. ಈ ಫೋನ್ 8GB RAM 128GB ಸ್ಟೋರೇಜ್, 8GB RAM 256GB ಸ್ಟೋರೇಜ್, ಈ ಎರಡು ವೇರಿಯಂಟ್ ನಲ್ಲಿ ಸಿಗ್ತಾ ಇದೆ. ನಿಮ್ಗೆ ಯಾವ ವೇರಿಯಂಟ್ ಬೇಕೋ ಆ ವೇರಿಯಂಟ್ ನ ತಗೊಳ್ಳಿ. ಈ ಫೋನ್ 20,000 ಸ್ಟಾರ್ಟ್ ಆಗ್ತಾ ಇದೆ. ಇನ್ನು ಇದರ ಸೆಕ್ಯೂರಿಟಿ ಕಡೆ ಬಂದ್ರೆ ಇದರಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಸಿಗ್ತಾ ಇದೆ. ಇದು ಫಾಸ್ಟ್ ಆಗಿದೆ ಮತ್ತು ಫೇಸ್ ಅನ್ಲಾಕ್ ಸಿಗುತ್ತೆ, ಇದು ಕೂಡ ಪರವಾಗಿಲ್ಲ ಫಾಸ್ಟ್ ಆಗಿದೆ. ಇದರ ಸೆನ್ಸರ್ ಚೆನ್ನಾಗಿ ಕೆಲಸ ಮಾಡುತ್ತೆ, ಫೋನ್ ಬೇಗ ಅನ್ಲಾಕ್ ಆಗುತ್ತೆ. ಇನ್ನು ಈ ಫೋನ್ Android 15 ಮತ್ತು ಕಲರ್ OS 15 ನಲ್ಲಿ ಬರ್ತಾ ಇದೆ. ಇದಕ್ಕೆ 2 ವರ್ಷ OS ಅಪ್ಡೇಟ್ ಮತ್ತು 3 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. ಇದನ್ನ 3 ರಿಂದ 4 ವರ್ಷ ಆರಾಮಾಗಿ ಯೂಸ್ ಮಾಡಬಹುದು. ಆದ್ರೆ ಇದರಲ್ಲಿ ಸ್ವಲ್ಪ ಪ್ರೀ ಇನ್ಸ್ಟಾಲ್ಡ್ ಆಪ್ಸ್ ಬರುತ್ತೆ, ಇದನ್ನ ಅನ್ಇನ್ಸ್ಟಾಲ್ ಮಾಡಬಹುದು. ಇದರಲ್ಲಿ ನಿಮಗೆ ಕ್ಲೀನ್ UI ಎಕ್ಸ್ಪೀರಿಯನ್ಸ್ ಸಿಗಲ್ಲ. ಆದ್ರೆ ಇದರ UI ಸ್ಮೂತ್ ಆಗಿ ಚೆನ್ನಾಗಿದೆ, ಅನಿಮೇಷನ್ ಚೆನ್ನಾಗಿದೆ, ಸ್ಮೂತ್ ಆಗಿ ಓಪನ್ ಅಂಡ್ ಕ್ಲೋಸ್ ಆಗುತ್ತೆ. ಜೊತೆಗೆ ಇದರಲ್ಲಿ ಎ ರೀಕಂಪೋಸ್, ಎ ಎರೇಸರ್, ಎ ಪರ್ಫೆಕ್ಟ್ ಶಾಟ್, ಎ ಎನ್ಹಾನ್ಸ್, ಎ ಅನ್ಬ್ಲರ್, ಎ ರಿಫ್ಲೆಕ್ಷನ್ ರಿಮೂವರ್, ಗೂಗಲ್ ಜೆಮಿನಿ ಅಂತ ಎ ಫೀಚರ್ ಸಿಗುತ್ತೆ. ಇದರ ಎ ಎರೇಸರ್ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ, ಆಬ್ಜೆಕ್ಟ್ ನ ಚೆನ್ನಾಗಿ ರಿಮೂವ್ ಮಾಡುತ್ತೆ. ಈಗ ಇದರ ಬ್ಯಾಟರಿ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 7000 mAh ಲಾರ್ಜರ್ ಬ್ಯಾಟರಿ ಸಿಗುತ್ತೆ. ಇದು 80 ವಾಟ್ ಸೂಪರ್ ವೂಕ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಇದು ಫಾಸ್ಟ್ ಆಗಿ ಚಾರ್ಜ್ ಆಗುತ್ತೆ, 1 ಅವರ್ ಅಲ್ಲಿ 0 to 100% ಚಾರ್ಜ್ ಆಗುತ್ತೆ. ಇದು 2 ಡೇಸ್ ಫುಲ್ ಬ್ಯಾಟರಿ ಬ್ಯಾಕಪ್ ಬರುತ್ತೆ. ಇದರ ಆಪ್ಟಿಮೈಸೇಷನ್ ಚೆನ್ನಾಗಿದೆ, ಲಾಂಗ್ ಲಾಸ್ಟಿಂಗ್ ಬ್ಯಾಟರಿ ಬ್ಯಾಕಪ್ ಬರುತ್ತೆ. ಜೊತೆಗೆ ಇದು ರಿವರ್ಸ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಮಾಡುತ್ತೆ. ನಿಮ್ಮ ಸ್ಮಾಲ್ ಗ್ಯಾಜೆಟ್ಸ್ ನ ಈಸಿಯಾಗಿ ಚಾರ್ಜ್ ಮಾಡಬಹುದು. ಇನ್ನು ಇದರ ಕನೆಕ್ಷನ್ ಕಡೆ ಬಂದ್ರೆ ಇದರಲ್ಲಿ ಮಲ್ಟಿಪಲ್ 5G ಬ್ಯಾಂಡ್ ಸಿಗುತ್ತೆ. ಇದು 5G++ ಗೂ ಸಪೋರ್ಟ್ ಮಾಡುತ್ತೆ. ವೈಫೈ 5 ಇದೆ, ಬ್ಲೂಟೂತ್ 5.4 ಇದೆ. ಅವಶ್ಯಕತೆ ಇರೋ ಎಲ್ಲ ಸೆನ್ಸಾರ್ ಇದ್ರಲ್ಲಿ ಸಿಗುತ್ತೆ. ಸೊ ಓವರ್ ಆಲ್ ಈ Oppo A6 Pro ಓಕೆ ಚೆನ್ನಾಗಿದೆ, ಎಫಿ ಯೂಸೇಜ್ಗೆ ಓಕೆ ಪರವಾಗಿಲ್ಲ, ಆದ್ರೆ ಕ್ಯಾಶುವಲ್ ಯೂಸೇಜ್ಗೆ ಬೆಸ್ಟ್ ಆಪ್ಷನ್ ಆಗಿದೆ. ಇದನ್ನ ನೀವು ತಗೊಳ್ಬಹುದು. ಮತ್ತು ಈ ಫೋನ್ ಬಗ್ಗೆ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.